ಈಗ ಪ್ರಮುಖವಾಗಿ ಒಂದು ಅಂಶವನ್ನು ಇಲ್ಲಿ ಗಮನಿಸಬೇಕಾಗಿದೆ. ಏನು ಎಲ್ಲ 5 ಸ್ಥಳಗಳಲ್ಲಿ ನಾರ್ಮಲ್ ಆಗಿ ಪ್ರೊಸೀಜರ್ ನಡೀತಾ ಇತ್ತು. 6ನೇದರಲ್ಲಿ ಎಲುಬುಗಳು ಸಿಕ್ಕಿರೋದ್ರಿಂದ ಈಗ ಆ ಒಂದು ಚೇರ್ನಲ್ಲಿ ಲ್ಯಾಪ್ಟಾಪ್ ಇಟ್ಕೊಂಡು ಅದರಲ್ಲಿ ಎಂಟ್ರಿ ಮಾಡೋದನ್ನು ಕೂಡ ನಾವು ನೋಡ್ಬೋದಾಗಿದೆ. ಇಲ್ಲಿ ನೋಡ್ಬೋದು, ನಾವು ಒಂದು ಸ್ವಲ್ಪ ಝೂಮ್ ಹಾಕಿ ಅದನ್ನು ತೋರಿಸೋ ಪ್ರಯತ್ನ ಮಾಡ್ತೀವಿ. ಅಲ್ಲೊಂದು ರೆಡ್ ಚೇರನ್ನು ಇಟ್ಕೊಂಡಿದ್ದಾರೆ. ರೆಡ್ ಚೇರ್ ಮೇಲೆ ಲ್ಯಾಪ್ಟಾಪನ್ನು ಇಟ್ಕೊಂಡು ಅಲ್ಲಿ ಕುಳಿತುಕೊಂಡಿರುವಂಥದ್ದು. ಸೊ ಅಲ್ಲಿ ಆ ಲ್ಯಾಪ್ಟಾಪ್ನಲ್ಲಿ ಒಂದು ಎಂಟ್ರಿಯನ್ನು ಮಾಡ್ಕೊಳ್ತಾಗ್ತಾ ಇದೆ. ಅಂದರೆ ಅಲ್ಲಿ ಏನೇನು ಸಿಕ್ಕಿದೆ, ಆ ಸ್ಪಾಟ್ನಲ್ಲಿ ಸಿಕ್ಕಿದಂಥ ಸಂದರ್ಭಗಳಲ್ಲಿ ಫೋಟೋಗ್ರಫಿ ಕೂಡ ಆಗ್ತಾ ಇರುತ್ತೆ. ಸೊ ಅದರಿಂದ ಅಲ್ಲೇ ಆ GPS ಕೂಡ ಆನ್ ಮಾಡ್ಕೊಂಡು ಅಲ್ಲೇ ಒಂದು ಅವರು ರಿಪೋರ್ಟನ್ನು ಮಾಡ್ಕೊಳ್ಬೇಕಾಗುತ್ತೆ. ಸೊ ಅಲ್ಲಿ ಆ ಒಂದು ರೆಡ್ ಚೇರ್ ಏನು ಕಾಣುತ್ತೆ, ಸ್ವಲ್ಪ ಅಲ್ಲಿ ಆ ಜನರು ನಿಂತಿರೋದ್ರಿಂದ, ಸಿಬ್ಬಂದಿಗಳು ನಿಂತಿರೋದ್ರಿಂದ ಸ್ವಲ್ಪ ಅಡ್ಡ ಆಗಿರುತ್ತೆ. ಸೊ ಅಲ್ಲಿ ನಮಗೆ ಕಾಣ ಸಿಗ್ತಾ ಇದೆ, ಆ ಒಂದು ಚೇರ್ನಲ್ಲಿ ಲ್ಯಾಪ್ಟಾಪನ್ನು ಇಟ್ಕೊಂಡು ಆ ಲ್ಯಾಪ್ಟಾಪ್ನಲ್ಲಿ ಅದನ್ನು ಎಂಟ್ರಿ ಮಾಡುವಂಥದ್ದು, ಅದರಲ್ಲಿ ಸಿಕ್ಕಿರುವಂಥ ಡಾಟಾವನ್ನು ಎಂಟ್ರಿ ಮಾಡ್ಕೊಳ್ತಾ ಇರುವಂಥದ್ದು, ಅದನ್ನೆಲ್ಲವನ್ನು ಮಾಡ್ತಾ ಇದ್ದಾರೆ. ಸೊ ಅಂದರೆ ಟೆಕ್ನಿಕಲಿ ಇಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಮಾಡಬೇಕಾಗುತ್ತೆ ಮತ್ತು ನಿಖರವಾಗಿ ಮಾಡಬೇಕಾಗಿರುತ್ತೆ. ಸೊ ಅದರಿಂದ ಎಲ್ಲವನ್ನು ಕೂಡ ಅಲ್ಲಿ ಆ ಒಂದು ಪ್ರದೇಶದಲ್ಲಿ ಮಾಡ್ತಾ ಇರುವಂಥದ್ದು. ಅಂದರೆ ಸ್ವಲ್ಪ ಎಲ್ಲ 66 ಜನರಲ್ಲಿ ಎಲ್ಲ ಸಿಬ್ಬಂದಿಗಳು ಕೂಡ ಸ್ವಲ್ಪ ಈಗ ರಿಲ್ಯಾಕ್ಸ್ ಮೂಡ್ನಲ್ಲಿ ಇರೋದನ್ನು ನಾವು ನೋಡ್ಬೋದಾಗಿದೆ. ಯಾಕೆಂತ ಹೇಳಿದರೆ ಇದು ನಿಧಾನಕ್ಕೆ ನಡೆಯುವಂಥ ಪ್ರಕ್ರಿಯೆ ಆಗಿರುತ್ತೆ. 6ನೇ ಸ್ಪಾಟ್ ಏನಿದೆ ಇದನ್ನು ಬಿಟ್ಟು ಇವತ್ತು ಮುಂದಕ್ಕೆ ಹೋಗುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ಆ ಒಂದು ನದಿಯಲ್ಲೇ ಕೈಕಾಲು ತೊಳಿತಾ ಇರುವಂಥದ್ದು, ಅಲ್ಲೇ ನೀರು ಕುಡಿತಾ ಇರುವಂಥದ್ದು, ಇದೆಲ್ಲವನ್ನು ಕೂಡ ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಟೆಕ್ನಿಕಲ್ಲಾಗಿ ಎಲ್ಲವನ್ನು ದಾಖಲಾತಿಗಳನ್ನು ಮಾಡ್ಕೊಳ್ಳಾಗ್ತಾ ಇದೆ. ಸೊ ಹಿರಿಯ SIT ಅಧಿಕಾರಿಗಳು, ಅಂದರೆ ಸದ್ಯಕ್ಕೆ ಹಿರಿಯ ಅಧಿಕಾರಿಗಳಲ್ಲೇ ತುಂಬ ಮೇನ್ ಪಾತ್ರ ವಹಿಸುವಂಥವ್ರು ಅನುಚೇತ್ ಅವರಾಗಿರ್ತಾರೆ. ಅವರು ಮೋಸ್ಟ್ಲಿ ಸ್ಪಾಟಿಗೆ ಬರುವಂತಹ ಸಾಧ್ಯತೆಗಳು ಇರುತ್ತೆ. ಸೊ ಅದರಿಂದ ಎಲ್ಲ ರೀತಿಯಲ್ಲೂ ಆ ಒಂದು ಪ್ರೊಸೀಜರ್ಗಳನ್ನು ಮಾಡ್ಕೊಳ್ತಾ ಇರುವಂಥದ್ದು. ಆದರೆ ಈಗ ಆ ಒಂದು ಸಿಕ್ಕಿರುವಂತಹ ಏನು ಮೂಳೆಗಳೇನಿದೆ, ಸೊ ಅದನ್ನು ಈಗ ಕಲೆಕ್ಟ್ ಮಾಡ್ಕೊಂಡು ಒಂದು ಬಾಕ್ಸ್ನಲ್ಲಿ ಇಟ್ಕೊಳ್ಳಲಾಗುತ್ತೆ. ಅದನ್ನು ಫೊರೆನ್ಸಿಕ್ಗೆ ಕೂಡ ಕಳಿಸಲಾಗುತ್ತೆ. ಸೊ ಅದಾದ ಬಳಿಕ ಮುಂದಿನ ಪ್ರಕ್ರಿಯೆಗಳು ನಡೆಯುತ್ತೆ. ಈಗ ತಾನೇ ಏನು ಎಲ್ಲ ಪೊಲೀಸ್ ಠಾಣೆಗಳಿಗೂ ಬೆಳಗ್ಗೆ ಒಂದು ಮೇಲನ್ನು ಮಾಡಲಾಗಿತ್ತು, ಒಂದು ದಾಖಲೆಯನ್ನು ಕೇಳಲಾಗಿತ್ತು. ಸೊ ಅದಕ್ಕೆ ಹೊಂದಾಣಿಕೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಸದ್ಯಕ್ಕೆ ಪಾಯಿಂಟ್ ನಂಬರ್ 6 ಈಗ ಎಲ್ಲರ ಒಂದು ಗಮನ ಆ ಕಡೆ ಇರುವಂಥದ್ದು.